ನೋಡಿ, ಕಾಲಕ್ಕೂ ಕೇಂದ್ರ ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಏನು ಜನತೆಗೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗಿದ್ದು ಎಲ್ಲರ ಜವಾಬ್ದಾರಿ. ಆ ರೀತಿ ಯಾವಾಗ ನಿರ್ದೇಶನಗಳು ಬರ್ತವೆ, ಇನ್ಸ್ಟ್ರಕ್ಷನ್ಸ್ ಬರ್ತವೆ, ಅದನ್ನು ಪಾಲನೆ ಮಾಡೋದಲ್ಲದೆ ನಾವು ಎಚ್ಚರಿಕೆಯಿಂದ ಇವತ್ತು ಸಹ ಇರಬೇಕಾಗಿದ್ದು ಕೂಡ ಅಷ್ಟೇ ಮಹತ್ವದಾಗಿದೆ. ಇನ್ನೂ ಕೂಡ ಸರ್ಕಾರಗಳು ಏನೂ ಆ ರೀತಿಯಲ್ಲಿ ನಿರ್ದೇಶನಗಳನ್ನ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತು ಸಂದರ್ಭ ಬಂದಾಗ ಅಪಕಾರವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು ಮತ್ತು ಅದರ ತೀವ್ರತೆಯೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ತೀವ್ರತೆ ಎಷ್ಟಿದೆ, ಏನಿದೆ, ಯಾವ ರೀತಿ ಅದು ಇಫೆಕ್ಟ್ ಮಾಡ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಒಟ್ಟಾರೆ ಸರ್ಕಾರಗಳ ನಿರ್ದೇಶನ, ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ನಿರ್ದೇಶನಗಳೇನು ಕೊಡ್ತಾರೆ ಅದ್ರ ಮೇಲೆ ಇವತ್ತು ದಿವಸ ನಾವೆಲ್ಲರೂ ಕೂಡ ಆ್ಯಕ್ಟ್ ಮಾಡಬೇಕಾಗ್ತದೆ. ಈಗ ಆಂಧ್ರ ಪ್ರದೇಶದಲ್ಲಿ ಮತ್ತು ನಾರಾ ಲೋಕೇಶ್ ಖ್ಯಾತೆ ತೆಗೆದಿದ್ರು. ಅಂದರೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ, ಮಳೆ ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ, ಅಲ್ಲಕ್ಕೆ ಬನ್ನಿ. ಕುಂಡ್ರತೀರಿ ನೀತಿ ಆಯೋಗದ ಸಭೆಯಲ್ಲಿ ಪ್ರಧಾನಿಯವ್ರನ್ನ ಮೀಟ್ ಮಾಡಿ HAL ಅನ್ನ ನಮಗೆ ಶಿಫ್ಟ್ ಮಾಡಿಸ್ಕೊಡಿ ಅಂತೆಲ್ಲ ನೋಡಿ. ಈಗ ಕೇಳಿದ್ದಾರೆ. ಇದು ಈ ವಿಷಯವನ್ನು ಇವತ್ತು ನಾವು ಚರ್ಚೆನೂ ಕೂಡ ಮಾಡ್ತಾಯಿದ್ದೀವಿ. ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ನಾನು ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡ್ತಾಯಿದ್ದೀನಿ. ಕೇಂದ್ರ ಸಚಿವರು, ನಮ್ಮ ರಾಜ್ಯದ ಸಚಿವರುಗಳು ಕೂಡ ಮಾತಾಡ್ತೇನೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹಾಗೇನಾದರೂ ಹೇಳಿದರೆ, ಹಾಗೇನಾದರೂ ಇಲ್ಲಿಯ HALನ ಅಲ್ಲಿ ಶಿಫ್ಟ್ ಮಾಡಲಿಕ್ಕೆ ಇವತ್ತು ದಿವಸ ಕೆಲವೊಂದು ಇದನ್ನು ಶಿಫ್ಟ್ ಮಾಡೋದು ತಪ್ಪಾಗುತ್ತೆ. ನೀವು HALನವರು ನಮ್ಮಲ್ಲಿನೂ ಕೂಡ ಘಟಕ ಹಾಕಿ ಅಂತ ಕೇಳ್ಬೋದು ಹೊರತು, ಇಲ್ಲಿ ಇರುವಂಥ HAL ಆಪರೇಷನ್ಸನ್ನು, ಇಲ್ಲಿರುವಂಥ ಘಟಕಗಳನ್ನ ಅಲ್ಲಿ ಸ್ಥಳಾಂತರ ಮಾಡೋದು ಅಂಥೇಳಿ ಏನಾದರೂ ಅವರು ಆ ರೀತಿ ಹೇಳಿದರೆ, ಯಾಕಂದ್ರೆ ಮಾಧ್ಯಮದಲ್ಲಿ ವರದಿಯಾಗಿದೆ, ನನ್ನ ಕಡೆಯೂ ಕೂಡ ಎಲ್ಲ ಕ್ಲಿಪ್ಪಿಂಗ್ಸ್ ಇದ್ದಾವೆ, ಅದನ್ನು ಚರ್ಚೆನ ಮಾಡ್ತಾಯಿದ್ದೀವಿ ಈಗ. ಹೀಗಾಗಿ ಅದು ಸೂಕ್ತ ಅಲ್ಲ, ಒಂದನೇದ್ದು. ಆಮೇಲೆ ಎರಡನೇದಾಗಿ ಡಿಫೆನ್ಸ್ ಕಾರಿಡಾರ್ನಲ್ಲಿ ಹಿಂದೆ ನಾವು ರಾಜನಾಥ್ ಸಿಂಗ್ ಅವರನ್ನು ಭೇಟಿಯಾದಾಗ ನಾವು 2022-23ಕ್ಕೆ ಏನು UP ಮತ್ತು ತಮಿಳುನಾಡಿಗೆ ಡಿಫೆನ್ಸ್ ಕಾರಿಡಾರ್ ಕೊಟ್ಟರು ಆ ಹಿಂದಿನ ಸರ್ಕಾರ ಇದ್ದಾಗ. ಆವಾಗ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಗಬೇಕಾಗಿತ್ತು ಡಿಫೆನ್ಸ್ ಕಾರಿಡಾರ್. ಯಾಕಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ನಮ್ಮ ರಾಜ್ಯದ ಕೊಡುಗೆ ರಾಷ್ಟ್ರಕ್ಕೆ 65% ಇದೆ. 65% ಇದ್ದಾಗ 65% ನ್ಯಾಷನಲ್ ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯದ್ದಿರುವಾಗ, ಗ್ಲೋಬಲಿನೂ ಕೂಡ ವಿಶ್ವದಲ್ಲಿ 3ನೇ ಸ್ಥಾನ ನಮಗಿದೆ. ಹೀಗಿದ್ದಾಗ ನಮಗೆ ಡಿಫೆನ್ಸ್ ಕಾರಿಡಾರ್ನ UP ಮತ್ತು ತಮಿಳುನಾಡಿಗೆ ಕೊಟ್ಟರು. ಅವ್ರಿಗೆ ಯಾಕೆ ಕೊಟ್ಟರು ಅಂತ ಈಗೂ ಕೂಡ ನಾವು ಕೇಳೋದಿಲ್ಲ. ಆದರೆ ನಮಗೆ ಕೊಡಬೇಕಾಗಿತ್ತು, ಆನ್ ಮೆರಿಟ್ ನಮಗೆ ಕೊಟ್ಟು ಅದಾದಮೇಲೆ ಅವ್ರಿಗೂ ಕೂಡ ಕೊಡಬಹುದಾಗಿತ್ತು. ಮತ್ತು ನಾನು ಮೊನ್ನೆ ಅವ್ರಿಗೆ ಒತ್ತಾಯವನ್ನು ಮಾಡಿದ್ದೀನಿ, ಡಿಫೆನ್ಸ್ ಕಾರಿಡಾರ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕು. ಯಾಕಂದರೆ ಈ ರೀತಿ ಕರ್ನಾಟಕ ಕೂಡ ಭಾರತ ದೇಶದಲ್ಲಿ ಒಂದು ರಾಜ್ಯ ಅನ್ನೋದು ಇವತ್ತೊಂದು ದಿವಸ ಗಮನಿಸಬೇಕಾಗ್ತದೆ. ಪಕ್ಷ ಬೇರೆ ಇದಿರ್ಬೋದು, ಆದರೆ ಇವತ್ತೊಂದು ದಿವಸ ಸರ್ಕಾರಗಳು ಬೇರೆ ಬೇರೆ ಇರ್ಬೋದು ಇಲ್ಲಿ ಅಲ್ಲಿ. ಆದರೆ ಅದು ಮಾನದಂಡ ಅಲ್ಲ. ಇವತ್ತೊಂದು ದಿವಸ ರಾಷ್ಟ್ರದ ಏಳಿಗೆಗಾಗಿ ಇವತ್ತು ಡಿಫೆನ್ಸ್ ಮತ್ತು ಕಾರಿಡಾರ್ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ದಂಥ ರಾಜ್ಯ ಭಾಳ ಮಹತ್ವ ಪಡ್ಕೋತದೆ, ರಾಷ್ಟ್ರದ ಹಿತದೃಷ್ಟಿದ್ದೂ ಕೂಡ. ಹೀಗಾಗಿ ನಾನು ಈಗಾಗಲೇ ಮನವಿಯನ್ನು ಮಾಡ್ಕೊಂಡಿದ್ದೀನಿ. ಮತ್ತೆ ನಾನು ಗುರುವಾರ ಈ ಕ್ಯಾಬಿನೆಟ್ ನಂತರ ಮತ್ತೆ ಡೆಲ್ಲಿಗೆ ಹೋಗ್ತೇನೆ, ಕೇಂದ್ರ ಸಚಿವರನ್ನ ಭೇಟಿ ಆಗ್ತೇನೆ, ರಾಜನಾಥ್ ಸಿಂಗ್ ಅವ್ರನ್ನೂ ಭೇಟಿಯಾಗೋಂಥ ಪ್ರಯತ್ನ ಮಾಡ್ತೀವಿ. ಡಿಫೆನ್ಸ್ ಕಾರಿಡಾರ್ ನಮಗೆ ಸಿಗಬೇಕಾಗಿದ್ದ ಒಂದು ಹಕ್ಕು, ಅದು ನಮಗೆ ಹಕ್ಕು ಬೈ ಮೆರಿಟ್, ನಾಟ್ ಬೈ ಇನ್ಫ್ಲೂಯೆನ್ಸ್. ಯಾಕಂದರೆ 65% ಕಾಂಟ್ರಿಬ್ಯೂಷನ್ ನಮ್ಮದಾಗಿದೆ. ಅಲ್ಲ, ಅದು ಮಾಡಿಯಪ್ಪ ನೀವು, ಅದನ್ನು ಮಾಡಿ ಇನ್ನೊಂದು HALದ ವಿಸ್ತರಣೆ ಮಾಡುವಾಗ ನಮ್ಮನ್ನು ಕನ್ಸಿಡರ್ ಮಾಡಿ ಅಂಥೇಳಿ ಅದೆಲ್ಲನೂ ಕೂಡ ಸ್ವಾಭಾವಿಕ ಇವತ್ತು ದಿವಸ. ಆದರೆ ಇರುವಂಥ ಘಟಕಗಳನ್ನ ಇವತ್ತು ದಿವಸ HALನ ಇದು ಮಾಡಿ ಅಂಥೇಳಿ ಅನ್ನೋದು ಮಾಧ್ಯಮದಲ್ಲಿ ವರದಿಯಾಗಿದೆ. ಅದು ಸತ್ಯ ಇದ್ದಲ್ಲಿ ಅದು ಭಾಳ ಆತಂಕಕಾರಿಯಾದಂಥ ಒಂದಿದು. ಮತ್ತು ಚಂದ್ರಬಾಬು ನಾಯ್ಡು ಅವರು, ನಾನು ತಿಳ್ಕೊಂಡಿದ್ದೀನಿ, ಭಾಳಷ್ಟು ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಡಂಥವ್ರು. ಆ ರೀತಿ ಹೇಳುವಂಥದ್ದು ಸರಿಯಾಗೋದಿಲ್ಲ ಅಂಥೇಳಿ ನಾನು ಭಾವಿಸಿದ್ದೀನಿ. ಆದರೆ ಸಬ್ಜೆಕ್ಟು ಮತ್ತೆ ರಿಪೀಟ್ ಮಾಡ್ತೀನಿ, ಅವ್ರು ಆಗ ಹೇಳಿರಲಿಕ್ಕಿಲ್ಲ, ಹೇಳಿದರೆ ಅದು ತಪ್ಪಾಗುತ್ತೆ. ಈಗ 2 ವರ್ಷ ಸರ್ಕಾರದ ಆಡಳಿತದ ಬಗ್ಗೆ ಬಿಜೆಪಿ ಒಂದು ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ರು. ದಿವಾಳಿ ಮಾಡಲ್ ಆಫ್ ಕರ್ನಾಟಕ ಅಂತ ಹೇಳಿ ಮಾಡಿದ್ರು. ಒಂದಷ್ಟು ಬೆಲೆ ಏರಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ಸರ್ಕಾರ ಈಗ ಆದೇಶ ಮಾಡಿದೆ. ಮಾನನಷ್ಟ ಮೊಕದ್ದಮೆ ದಾಖಲಿಸೋದು ಸೂಚನೆ ಕೊಟ್ಟಿದೆ ಸರ್ಕಾರ. ಸ್ವಾಭಾವಿಕವಾಗಿ ನೋಡಿ, ಈಗ ಸುಮ್ಮನೆ ಏನಾದರೂ ನಾವು ಕೂಡ ಗಮನಿಸ್ತಿದ್ದೀವಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಕೆಟ್ಟದಾಗಿ ಇವತ್ತು ಸೇವನೆ ಮಾಡ್ತಾಯಿದ್ದಾರೆ. ಇದು ಸರಿಯಾದಂಥದ್ದಲ್ಲ. ಭಾಳ ಕೆಟ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸುಳ್ಳನ್ನು ಇವತ್ತು ಹೇಳೋ ಮೂಲಕ ಇವತ್ತು ಭ್ರಷ್ಟಾಚಾರ
ಇವ್ರ ಕಾಲಕ್ಕಿಂತ 40% ಭ್ರಷ್ಟಾಚಾರ ಇವತ್ತು ದಿವಸ ಸಾಬೀತಾಗಿ ಇವತ್ತು ದಿವಸದಾಗಿದೆ. ಇದೇ ನೋಡ್ರಿ ನಿಮ್ಮ ಮೈಸೂರು ಸ್ಯಾಂಡಲ್ ಇಷ್ಟೆಲ್ಲ ಮಾತಾಡ್ತಾರೆ ಇವತ್ತು ದಿವಸ. ಕೆ ಎಸ್ ಡಿ ಎಲ್ ಇವ್ರ ಕಾಲದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಇವತ್ತು ಅವ್ಯವಹಾರವನ್ನು ಮಾಡಿ ಅದನ್ನು ಅಧೋಗತಿಗೆ ಒಯ್ದು ಜೈಲಿಗೆ ಹೋಗಿದಂಥದ್ದು. ಇವತ್ತು ಅದೇ ವಿಜೇಂದ್ರ ಕೆ ಎಸ್ ಡಿ ಎಲ್ ಸೋಪ್ ಬಗ್ಗೆ ಮಾತಾಡ್ತಾರೆ, ಮೈಸೂರು ಸ್ಯಾಂಡಲ್ ಸೋಪು ಅಂತ. ಆವಾಗ ಏನು ಮಾಡ್ತಾಯಿದ್ರಿ? ಆವಾಗ ಯಾಕೆ ಕನ್ನಡದ ಅಸ್ಮಿತೆ, ನಮ್ಮ ರಾಜ್ಯದು ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಅಂತ ವಿಜೇಂದ್ರಗೆ ಅರ್ಥ ಆಗಲಿಲ್ಲ? ಆಗಬೇಕಾಗಿದ್ದಲ್ಲ ಅವಾಗ. ಮಾಡಾಳು ವಿರೂಪಾಕ್ಷಪ್ಪ ಮಾಡಿದಾಗ ಇವ್ರು ಯಾರು ದನಿ ಎತ್ತಿದ್ರಾ? ಯಾರು ದನಿ ಎತ್ತಿದ್ರ ಅವರು? ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ, ನಮ್ಮ ಮೈಸೂರು ಸ್ಯಾಂಡಲ್ಲು. ಹಾಳಾಗಿದ್ದಂಥ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯನ್ನು ಇವತ್ತು ದಿವಸ ನಾವು ಸುಸ್ಥಿತಿಗೆ ತಂದು ಇವತ್ತು ಅದನ್ನು ಮತ್ತೆ ಗತವೈಭವ ತಂತು ಒಯ್ದು ಒಂದು ಹಂತಕ್ಕೆ ಒಯ್ದಾಗ ಈಗ ಹೇಳ್ತಾರೆ ಯಾವುದೋ ಒಂದು ರಾಯಭಾರಿ ವಿಚಾರ, ಅದು ಪ್ಯೂರ್ಲಿ ಬಿಸ್ನೆಸ್, ಅದು ಪ್ಯೂರ್ಲಿ ಬಿಸ್ನೆಸ್. ಯಾಕಂದರೆ ಪ್ಯಾನ್ ಇಂಡಿಯಾ. ಮತ್ತು ಈಗಲೂ ಕೂಡ ನಾನು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತಾನೆ, ನಿನ್ನೆನೂ ಕೂಡ ಭಾಳಷ್ಟು ಜನ ಅವರು ಮಾತನಾಡ್ತಾ ಇದ್ದಾರೆ. ಈಗ ನಾವು 4-5-6 ಜನಕ್ಕೆ ಇದು ಮಾಡಿದಾಗ ಉಳಿದಂಥ 2-3 ಜನ ಇವತ್ತು ದಿವಸ ಬೇರೆ ಕಡೆ ಎಂಗೇಜ್ ಆಗಿದ್ದರು, ಬೇರೆ ಕಡೆ ಎಂಡೋರ್ಸ್ ಮಾಡಿದಾಗ ನಾವು ಪ್ಯೂರ್ಲಿ ಆನ್ ಮೆರಿಟು ಕಮಿಟಿ ಇವತ್ತು ದಿವಸ, ನಾನಲ್ಲ ಕಮಿಟಿ ಇವತ್ತು ದಿವಸ ನಿರ್ಧಾರ ತೆಗೆದುಕೊಂಡು ಇವತ್ತು ದಿವಸ ಇದು ಮಾಡಿದೆ. ಇವ್ರು ಯಾರೂ ಕೂಡ ಹಿಂದೆ ಅಧೋಗತಿ ಹೋಗಿ ಮುಚ್ಚಿ ಹೋಗುವಂಥ ಸಂದರ್ಭದಲ್ಲಿ ಇವ್ರು ಯಾರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಲಿಲ್ಲ. ಅವ್ರಿಗೆ ಈಗ ಎಲ್ಲರಿಗೂ ಮೈಸೂರು ಸ್ಯಾಂಡಲ್ ನೆನಪಾಗಿದೆ. ಅವು ಯಾರೂ ಬಾಯಿ ತೆಗೆದಿಲ್ಲ ಅವತ್ತು ದಿವಸ. ಆದರೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೇನೆ, ಕೆಲವೊಂದು ಸಂಘಟನೆಗಳು, ನಾನು ಹೆಸರು ಹೇಳಕ್ಕೆ ಬಯಸಲ್ಲ, ಸರಿನೂ ಕೂಡ ಅಲ್ಲ, ಕೆಲವೊಂದು ಸಂಘಟನೆಗಳು ಕೆಲವೊಬ್ಬರು ನಮಗೆ ಮೊದಲೇ ತಿಳಿಲಾರ್ದೆ ನಾವು ಮಾತನಾಡಿದ್ದೀವಿ. ಈಗ ನಮ್ಗೆ ಅರ್ಥ ಆಗಿದೆ 18% ಶೇರ್ ಕರ್ನಾಟಕದ್ದು, 82% ಶೇರ್ ಹೊರಗಡೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಉಳಿದ ಇದು ಕೂಡ ಕಾಂಪೀಟ್ ಮಾಡೋಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದೀವಿ. ನಮಗೆ ಅದು ತಿಳಿದಿರಲಿಲ್ಲ ಮೊದಲು, ಹಾಗಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅಂತೇಳಿ ಕೆಲವೊಬ್ಬರು ನನಗೆ ಇವತ್ತು ನ್ಯೂಸ್ ಮಾತನಾಡಿದ್ದಾರೆ. ಅವ್ರ ಹೆಸರನ್ನು ಬಹಿರಂಗ ಪಡಿಸೋಕ್ಕೆ ಬರೋದಿಲ್ಲ. ಆದರೆ ಇವತ್ತು ದಿವಸ ನಾವು ಮೈಸೂರು KSTL ಮೈಸೂರು ಸ್ಯಾಂಡಲನ್ನು ನಾನು ಮುತುವರ್ಜಿ ವಹಿಸಿ ನನ್ನ ಸ್ವಂತ ಬಿಸ್ನೆಸ್ ಥರ ತಿಳ್ಕೊಂಡು ಇವತ್ತು ದಿವಸ ನಾನು ಅದನ್ನು ಇವತ್ತು ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಹಾಕಿ ಸ್ಟ್ರೀಮ್ಲೈನ್ ಮಾಡಿ ಎಲ್ಲ ಅವ್ಯವಹಾರವನ್ನು ತಗ್ಗಿಸಿ ಪ್ರೊಸೀಜರ್ಸ್ನ ತಂದು ಬಿಲ್ಡಪ್ ಮಾಡಿ ಅದೇ ಇದರಲ್ಲಿ ಇವತ್ತು ದಿವಸ ಏನು ಮಷಿನರಿಯಲ್ಲಿ ಅದೇ ಏನು ಎಂಪ್ಲಾಯ್ಮೆಂಟ್ನಲ್ಲಿ ಇವತ್ತು ದಿವಸ ಇವತ್ತು 40% ನಾವು ಅಡಿಷ್ನಲ್ ಪ್ರೊಡಕ್ಷನ್ಸ್ ಮಾಡಿ ಇವತ್ತು 400 ಕೋಟಿ ರೂಪಾಯಿಗೆ ಇವತ್ತು ದಿವಸ ಅಧೋಗತಿಗೆ ಹೋಗಿ ಮುಚ್ಚಿ ಹೋಗುವಂಥ ಸಂದರ್ಭ ಬಂದಿತ್ತು. ಅದು ಕನ್ನಡ ಈಗ ನೋಡಿ, ಇಲ್ಲಿ ಕನ್ನಡ ಮಾರ್ಕೆಟಿಗೆ ಒಂದೇ ಇಲ್ಲ. ಇಲ್ಲಿ ನೋಡಿ ಹಂಗಾರೆ ಮೈಸೂರು ಸ್ಯಾಂಡಲ್ ನಾವು ಬರೀ ಕರ್ನಾಟಕದ ಹೊಟ್ಟೆ ಉಪಯೋಗಿಸೋಣ, ಅದಕ್ಕೆ ಮಾಡ್ಬೋದು. ಅದು ದ್ಯಾಟ್ ಈಸ್ ಓಪನ್. ಹಿಂದೆ ಧೋನಿ ಅವ್ರು ತೊಗೊಂಡಿದ್ರು, ಯಾಕೆ ಮಾತಾಡಲಿಲ್ಲಪ್ಪ ನೀವು? ನಾನು ಇನ್ನೊಂದು ಹೇಳಿದ್ರೆ ಯಾರೋ ದ್ರೌಪದಿ ರಾಮಾಯಣ ಮಹಾಭಾರತ್ನಾಗ ಅವ್ರನ್ನೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದರು ಅಂತೇಳಿ. ಯಾಕೆ ಇದು ಬಿಸ್ನೆಸ್, ಇದು ಪ್ಯೂರ್ಲಿ ಇಸ್ ಅ ಬಿಸ್ನೆಸ್ ಕಾಂಪಿಟೇಷನು. ನಾವು ಇದನ್ನು ದಿವಸ ಪ್ಯಾನ್ ಇಂಡಿಯಾ ಮಾಡಿ 5,000 ಕೋಟಿ ರೀಚ್ ಆಗಬೇಕು. ನಾವು 23 ಪ್ರೊಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಕನೋಜಿಗೆ ಕಳಿಸಿ ಪರ್ಫ್ಯೂಮ್ಸ್ ಮಾಡ್ತಾಯಿದ್ದೀವಿ. ನಿನ್ನೆ ಒಬ್ಬರು ಇಲ್ಲೇ ಬಂದಿದ್ದಾರೆ, ಇಲ್ಲೇ ಇದ್ದಾರೆ, ಡಿಶ್ ವಾಷರ್ ಬರ್ತದಲ್ಲ, ಆ ಪ್ರಾಡಕ್ಟ್ ಇಲ್ಲ ನಮ್ಮ ಹತ್ರ ಅಂಥೇಳಿ. ಆ ಡಿಶ್ ವಾಷರ್ ಏನು ಆ ಪ್ರಾಡಕ್ಟ್ ಇದೆಯಲ್ಲ ಅದನ್ನು ಕೂಡ ತರ್ತಾ ಇದ್ದೀವಿ. ಒಂದು ಇದಕ್ಕೆ ಒಯ್ತಾ ಇದ್ದೀವಿ. ಆವಾಗ ಹಾಳಾಗಿದ್ದಾಗ ಇವ್ರು ಯಾರಿಗೂ ಪುಣ್ಯತಮರಿಗೆ ಕನ್ನಡ ಮೈಸೂರು ಸ್ಯಾಂಡಲ್ಲು ನಮ್ಮ ಹೆಮ್ಮೆ ಇದು ಯಾರಿಗೂ ಬರಲಿಲ್ಲ. ಈಗ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಇವ್ರಿಗೆಲ್ಲ ಸಡನ್ಲಿ ಮೈಸೂರು ಸ್ಯಾಂಡಲ್ ನೆನಪಾಗಿದೆ. ಹಿಂದೆ 40% ಆರೋಪ ಮಾಡಿದ್ರಿ, ನಿಮ್ದೇ ಸಮಿತಿ ನಾಗಮೋಹನ್ ದಾಸಿ ಕಮಿಟಿಯವರು 40%ಗೆ ದಾಖಲೆನೇ ಇಲ್ಲ ಅಂತ ಹೇಳಿ ಇದು ಮಾಡಿದ್ರು. ಆಮೇಲೆ ರೇಟ್ ಈಗ ಉದಾಹರಣೆ ತಗೊಂಡ್ಬಿಡ್ರಿ, ಈ KSTL ಮಾಡೋ ವಿಪಕ್ಷ ಜೈಲಿಗೆ ಹೋಗಿರ್ಲಿಲ್ವಾ? ಹೋಗಿದ್ರು ಇಲ್ಲೋ? ಈಗ ಈ ವಿಷಯ ನಾ ಮಾತಾಡ್ತಾ ಇದ್ದೀನಿ. KSTL ಮಾಡೋ ವಿಪಕ್ಷಪ್ಪ ಜೈಲಿಗೆ ಹೋಗಿದ್ರಲ್ಲ, ಯಾಕೆ ವಿಜೇಂದ್ರ ಅವಾಗ ಮಾತಾಡಲಿಲ್ಲ? ಅಥವಾ ವಿಜೇಂದ್ರಾಗ ಅವ್ರಿಗೂ ಏನಾದ್ರು ಪರ್ಸೆಂಟೇಜ್ ಇತ್ತಾ ಇದರಲ್ಲಿ? ಸರ್, ನೀವು ಕೇವಲ ಅದನ್ನಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ 40% ಆಗಿದೆ ಅಂತಂದು ಆಮೇಲೆ ಯಾವ ಜಾಗ ನೋಡಿ, ಅದಕ್ಕೆಲ್ಲನೂ ಕೂಡ ವರದಿ ಕೊಟ್ಟಿದ್ದಾರೆ. ಇವತ್ತು ದಿವಸ ನಾಗಮೋಹನ್ ದಾಸು ಅದನ್ನು ಸರ್ಕಾರ ನಾವು ಇದು ಮಾಡ್ತಾ ಇದ್ದೀವಿ. ಯಾರ್ಯಾರು ಇದನ್ನು ಅವ್ಯವಹಾರಗಳು ಮಾಡಿದಾರೆ ಅವೆಲ್ಲನೂ ಕೂಡ ಅವ್ರಿಗೆ ಸೂಕ್ತವಾದಂಥ ಒಂದು ಶಿಕ್ಷೆ ಆಗಬೇಕು, ಅದ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತೀವಿ. ಪ್ಲೀಸ್. ಎಣ್ಣೆ ವಿಚಾರವನ್ನು ಬೇರೆ ಬೇರೆ ರೀತಿ ಚರ್ಚೆ ಮಾಡ್ತಾರೆ. ಯಾವ್ದ್ರಿ? ಮೈಸೂರು ಸ್ಯಾಂಡಲ್ ವಿಚಾರ, ಶ್ರೀಗಂಧದ ಎಣ್ಣೆ ಸಿಗ್ತಾ ಇಲ್ಲ, ಹೊರಗಡೆಯಿಂದ ತರಿಸಿ ಮೈಸೂರು ಸ್ಯಾಂಡಲ್ ನೋಡಿ, ಅದು ಎಲ್ಲವನ್ನ ಪಾರದರ್ಶಕವಾಗಿ ಮಾಡ್ತಾ ಇದ್ದೀವಿ. ಒಂದು ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮಗೆ. ನಮ್ಮ ಅಲ್ಲಿ ಒಬ್ಬ MD ಇದ್ದಾರೆ, ನಾನು ಅದಕ್ಕೆ ಡೈರೆಕ್ಟ್ಲಿ ಇನ್ವಾಲ್ವ್ಮೆಂಟ್ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಗೆಲ್ಲ. ನಮ್ಮ MD ಹಿಂದೆ ಏನಾಗ್ತಾಯಿತ್ತು, ಟೆಂಡರನ್ನು ಸ್ಪ್ಲಿಟ್ ಮಾಡಿ ಹೀಗೆಲ್ಲನೂ ಬೋರ್ಡ್ನಾಗೆ ರೆಸಲ್ಯೂಷನ್ ಮಾಡಿ ಇವತ್ತು ದಿವಸ ಒಳ್ಳೆ ಇದನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೂ ಕೂಡ ಗೊತ್ತಿದೆ, ಹೈದರಾಬಾದ್ನಲ್ಲಿ ಒಬ್ಬರು ಡುಪ್ಲಿಕೇಟ್ ಮಾಡ್ತಾಯಿದ್ರು.
ಅದೆಲ್ಲವನ್ನ ಕೆಡೆದು ತಂದು ಸಹ ಇದು ಮಾಡಿದ್ದೀವಿ. ಇನ್ನೂ ಕೂಡ ನಮಗೆ ಮಾಹಿತಿ ಇದೆ, ಇನ್ನೂ ಕೂಡ ಕೆಲವೊಂದು ಈ ರೀತಿ ನಡೀತಾ ಇದ್ದಾವೆ ಅಂಥೇಳಿ ಸಹ ನಮಗೆ ಮಾಹಿತಿ ಇದೆ. ಅದನ್ನು ಕೂಡ ನಾವು ಟ್ರೇಸ್ ಮಾಡ್ತಾಯಿದ್ದೀವಿ. ಒಟ್ಟಾರೆ ತಮಗೊಂದು ಹೇಳ್ತೀನಿ, ಮೈಸೂರು ಸ್ಯಾಂಡಲ್ ಸೋಪು KSTL ಅಧೋಗತಿಗೆ ಹೋಗಿತ್ತು. ಒಬ್ಬ ಚೇರ್ಮನ್ನು ಜೈಲಿಗೆ ಹೋಗಿದ್ದ. ಕೆಟ್ಟ ಪರಿಸ್ಥಿತಿದಾಗ ಯಾರೂ ಮಾತಾಡಲಿಲ್ಲ ಅಂತಂದು ಇವ್ರು ಯಾರೂ ಮಾತಾಡಲಿಲ್ಲ. ಈಗ ನಾವು ಅದನ್ನು ಬೆಳೆಸಿ ದೊಡ್ಡದು ಮಾಡಿ ಒಂದು ಹಂತಕ್ಕೆ ತಂದ ಮೇಲೆ ಇವ್ರಿಗೆಲ್ಲನೂ ಕೂಡ ಒಂದು ಒಳ್ಳೆಯ ಉದ್ದೇಶದಿಂದ ಬಿಸ್ನೆಸ್, ಪ್ಯೂರ್ಲಿ ಬಿಸ್ನೆಸ್, ಕನ್ನಡದ ಅಸ್ಮಿತೆಗೆ ನನ್ನದೇ ಆದಂಥ ನನ್ನ ಗೌರವ ಇದೆ. ನಾನು ಹೇಳ್ತೀನಲ್ಲ, ದೇವ್ರಿಗೆ ಕನ್ನಡ ಕಲಿಸಿದಂಥವ್ರು ನಾವು ವಚನಕಾರರು, ಸಂಸ್ಕೃತಮಯವಾಗಿದ್ದಂಥ ಸಂದರ್ಭದಲ್ಲಿ ನಮಗಿಂತ ಹೆಚ್ಚಿಗೆ ಹೆಮ್ಮೆಗೆ ಇವತ್ತು ದಿವಸ ಬಹುತೇಕ ಯಾರಿಗೂ ಇರಲಿಕ್ಕಿಲ್ಲ ಇವತ್ತು ದಿವಸ. ಹೀಗಾಗಿ ಆ ಪ್ಯೂರ್ಲಿ ಬಿಸ್ನೆಸ್ ಇದು ಮಾಡಿಕೊಂಡು ಇವತ್ತು ಅವರು ಫಾಲೋವರ್ಸ್ ಏನಿದಾರಲ್ಲ, ಎಷ್ಟು 2.8 ಮಿಲಿಯನ್ ಫಾಲೋವರ್ಸು, ಉಳಿದಂಥ ಆ್ಯಕ್ಟರ್ಸ್ ಇನ್ನು 3-4 ಹೆಸರು ಹೇಳ್ತಾರಲ್ಲ ಅವರು, ಅವರೆಲ್ಲ ಎಂಗೇಜ್ ಆಗಿದ್ದಾರೆ, ಬೇರೆ ಪ್ರಾಡಕ್ಟ್ಗೆ ಎಂಡೋರ್ಸ್ ಮಾಡಿದ್ದಾರೆ. 3-4 ಹೆಸರುಗಳು ಏನು ಮಾತಾಡ್ತಾರಲ್ಲ, ಇವ್ರು ಕನ್ನಡದವ್ರು, ಇವ್ರನ್ನ ಯಾಕೆ ತೊಗೊಳಿಲ್ಲ, ಅವ್ರು ಯಾಕೆ ಅವರು ಬೇರೆ ಪ್ರಾಡಕ್ಟಿಗೆ ಎಂಡೋರ್ಸ್ ಮಾಡಿದ್ದಾರೆ. ಒಬ್ಬರೇ ಪಾಂಡ್ಸ್ಗೂ ನಾನೇ, ಲಕ್ಸ್ಗೂ ನಾನೇ, ಮೈಸೂರು ಸ್ಯಾಂಡಲ್ಗೂ ನಾನೇ ಅನ್ನೋಕ್ಕೆ ಬರೋದಿಲ್ಲ ಅದು. ಅದೆಷ್ಟೇ ಹೇಳ್ತೀನಿ, ಬೆಳೆಸಿ ದೊಡ್ಡದು ಮಾಡಿದ್ವಿ. ಅದೇ ರೀತಿಗೆ MSIL ಮಾಡ್ತೇವೆ. MSIL ಒಂದು ನಿಮಿಷ MSILನೂ ಕೂಡ ಒಂದೊಂದು ವಾರದಲ್ಲಿ ಈಗ ನಮ್ಮ ಮ್ಯಾನ್ಯುವಲ್ ಆಗಿ 200 ಕೋಟಿ ರೂಪಾಯಿ ಚಿಟ್ ಫಂಡ್ ಇತ್ತು. ಈಗನೆಲ್ಲ ಕಂಪ್ಯೂಟರೈಸ್ ಮಾಡಿದ್ದೀವಿ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಮಾಡಿದ್ದೀವಿ. RBIಗೆ ಏನು ಬ್ಯಾಂಕರ್ಸ್ಗೆ ಇದು ಮಾಡ್ತಾರಲ್ಲ, ಅದೇ ಏಜೆನ್ಸಿಯನ್ನು ತಂದುಕೊಂಡು ಬಂದು ಅಲ್ಲಿ ಕೇರಳದಲ್ಲಿ ಇವತ್ತು ದಿವಸ 80,000 ಕೋಟಿ ರೂಪಾಯಿ ಇದೆ. ನಮ್ಮದು 200 ಕೋಟಿಯಲ್ಲಿ 80,000 ಕೋಟಿ ಇದೆ. ಅಂದರೆ ಅಲ್ಲಿ ಬ್ಯಾಂಕು ಕೂಡ ಇದೆ. ಮುಂದಿನ ವಾರ ಇವತ್ತು ದಿವಸ ಮುಖ್ಯಮಂತ್ರಿಗಳ ಇದರಲ್ಲಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಮಯ ಕೇಳಿದ್ದೀವಿ. ಸಮಯ ಸಿಕ್ಕ ಮೇಲೆ ಇವತ್ತು MSILನೂ ಕೂಡ ಏನು ಗತ ವೈಭವ ಇತ್ತು, ಅಲ್ಲಿನೂ ಕೂಡ ಭಾಳಷ್ಟಾಗಿತ್ತು. ಸ್ಯಾಂಡು, ಅದು ಇದು ಟ್ರಾವೆಲು ಎಲ್ಲವನ್ನು ತೊಳೆದು ಒಂದು ಪದ್ಧತಿ ತಂದು ಇವತ್ತು ದಿವಸ MSILನಲ್ಲಿ ಕೂಡ ಇವತ್ತು ಚಿಟ್ ಫಂಡನ್ನು ಇವತ್ತು ದಿವಸ ದೊಡ್ಡ ಪ್ರಮಾಣದಲ್ಲಿ ನಮಗನ್ನಿಸೋ ಮಟ್ಟಿಗೆ 5 ವರ್ಷದಲ್ಲಿ ನಾವು 10,000 ಕೋಟಿ ರೂಪಾಯಿ ರೀಚ್ ಆಗಬೇಕು. ಯಾವ ರೀತಿ ಕೇರಳದ ಇದೆಯಲ್ಲ ಆ ಮಾದರಿಯಲ್ಲಿ ಇವತ್ತು ದಿವಸ ನಮ್ಮದು 80,000 ಕೋಟಿ ಏನು ರೀಚ್ ಆಗಿದೆಯಲ್ಲ ಆ ಥರ ನಾವು ಇದು ಆಗಬೇಕು. ಲೇಖಕ್ ಬುಕ್ಸ್ ನೀವು ಗೊತ್ತಿದ್ದೀರಿ, ಚಿಕ್ಕವರಿದ್ದಾಗೆಲ್ಲ ನೀವೆಲ್ಲ ಲೇಖಕ್ ಬುಕ್ ಓದ್ತೀವಿ. ಆ ಲೇಖಕ್ಸ್ ಎಲ್ಲ ಮುಚ್ಚಿ ಹೋಗಿತ್ತು. ಲೇಖಕ್ ಬುಕ್ಸ್ನ ಮತ್ತೆ ನೋಡಿದ್ರಿ, ಲಾಸ್ಟ್ ಟೈಮ್ ರಿಲೀಸ್ ಮಾಡಿದ್ದೀವಿ, ವಾಪಸ್ ತರ್ತಾ ಇದ್ದೀವಿ. ಹಿಂಗೆ ಅನೇಕ ಕ್ರಮಗಳನ್ನು ಕೊಯ್ತಿದ್ದೀವಿ. GI ಟ್ಯಾಗ್ ಪ್ರಾಡಕ್ಟ್ಸನ್ನು ಕೂಡ MSILನಿಂದ ಪ್ರಮೋಟ್ ಮಾಡಲಿಕ್ಕೆ ಅದು ಮಾಡ್ತಾಯಿದ್ದೀವಿ. ಹೀಗಾಗಿ ನಮ್ಮ ಬದ್ಧತೆ, ನಾವು ಮಾಡಿದಂಥದ್ದು, ಬೆಳೆಸಿದಂಥದ್ದು ಇವತ್ತು ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಕೊಂಡು ಹಾಳಾಗಿದ್ದ ಸಂದರ್ಭದಲ್ಲಿ, ಲೂಟಿ ಆಗುವಂಥ ಸಂದರ್ಭದಲ್ಲಿ ಎಲ್ಲರೂ ಶಾಂತವಾಗಿ ಕೂತು ಈಗ ಅದು ಬೆಳೆದು ದೊಡ್ಡದಾದಮೇಲೆ ಎಲ್ಲರ ಕಣ್ಣಿದ್ರ ಮೇಲೆ ಥ್ಯಾಂಕ್ ಯು ಬಿಡಿ. ಸರ್ಕಾರದ ವಿರುದ್ಧ ವಿರೋಧಿ ಅಲೆ ಇದೆ ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಈಗೇನಾದರೂ ಚುನಾವಣೆ ನೋಡಿದ್ರೆ ಬಿಜೆಪಿ ಸರ್ಕಾರನೇ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ನೋಡಿ, BJP ಪರಿಸ್ಥಿತಿ ಎಲ್ಲಿ, ನಾಯಕತ್ವ ಎಲ್ಲಿದೆ BJPಯಲ್ಲಿ? ಎಲ್ಲಿದೆ ನಾಯಕತ್ವ? 20 ಜನ ಇದ್ದಾರೆ. ಹೇಳ್ಬಿಡಿ BJP ಇಂಥವ್ರು ಲೀಡರ್ ಅಂತ ಹೇಳ್ಬಿಡಿ. ನಾಯಕತ್ವನೂ ಇಲ್ಲ, 20 ಗುಂಪುಗಳಾಗಿದ್ದಾವೆ. ಇನ್ನೊಬ್ಬ ಯತ್ನಾಳ್ನೂ ಹೊರಗೆ ಹಾಕಿದ್ದಾರೆ. ನನಗೆ ಗೊತ್ತಿಲ್ಲಪ್ಪ, ಅವ್ರು ನನಗೇನು ಗೊತ್ತದು. ಕಟ್ಟಿದ್ರೆ ಒಳ್ಳೇದವರು, ಒಬ್ಬ ಪಕ್ಷ ಕಟ್ಟಿದ್ರೆ ಒಳ್ಳೇದು. ನಾವು ಅದು ಅದು ಮಾಡ್ತೀವಿ, ಕಟ್ಟಿದ್ರೆ ಒಳ್ಳೇದು. ಮತ್ತು ಸ್ವಾಭಿಮಾನ ಬಿಡಬಾರ್ದು, ಕಟ್ಟಬೇಕು ಅವರು. ನಮ್ಮ ಪಕ್ಷಕ್ಕೆ ಭಾಳ ಕಠಿಣ ಪರಿಸ್ಥಿತಿ. ಅವ್ರನ್ನ ನಮ್ಮ ಪಕ್ಷಕ್ಕೆ ತಗೊಳ್ಳೋಕ್ಕೆ ಬಹುತೇಕ ಅಸಾಧ್ಯ. ಯಾಕಂದರೆ ಅವರು ಒಂದು ಧರ್ಮದ ವಿರುದ್ಧ ಮಾತನಾಡಿದ್ದು ಭಾಳ ಕೀಳಾಗಿ ಇವತ್ತು ಮಾತನಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷ ಇವತ್ತು ಎಲ್ಲ ಜಾತಿ ಧರ್ಮ ವರ್ಗದವ್ರನ್ನ ಸರಿಸಮಾನವಾಗಿ ಕಾಣುವಂಥ ಪಕ್ಷ. ಯಾರು ಒಂದು ವರ್ಗವನ್ನು ಕೆಟ್ಟದಟ್ಟಾಗಿ ಇವತ್ತು ದಿವಸ ಟೀಕಿಸಿದ್ದಾರೆ ಅಂಥವ್ರಿಗೆ ನಮ್ಮ ಪಕ್ಷದಲ್ಲಿ ಪ್ರವೇಶ ಇಲ್ಲ. ಥ್ಯಾಂಕ್ ಯು. ಸ್ಟಾರ್ಟ್ಅಪ್ಗಳೆಲ್ಲ ಪುಣೆಗೆ ಹೋಗ್ತಾ ಇದಾವೆ. ಕನ್ನಡ ಅಭಿಮಾನ ಮೊನ್ನೆ ಇದಾಯ್ತದೆ, SBI ಬ್ಯಾಂಕ್ ಇಶ್ಯೂ ಆಯ್ತಲ್ಲ ಸರ್, ಮ್ಯಾನೇಜರ್ ಇಶ್ಯೂ ಆದ್ಮೇಲೆ ಸ್ಟಾರ್ಟ್ಅಪ್ಗಳೆಲ್ಲ ಪುಣೆಗೆ ಹೋಗ್ತಾ ಇದಾವೆ ಅನ್ನೋದು ಚರ್ಚೆ ಇದೆ. ಕನ್ನಡ ಅಭಿಮಾನ ಸಲುವಾಗಿ ಕರ್ನಾಟಕಕ್ಕೆ ಬರಬೇಕಾದಂಥ ಸ್ಟಾರ್ಟ್ಅಪ್ ಬಿಸ್ನೆಸ್ಗಳೆಲ್ಲ ಪುಣೆ ಶಿಫ್ಟ್ ಆಗ್ತಾ ಇದಾವೆ ಅನ್ನೋದು ಒಂದು ಚರ್ಚೆ ಇದೆ. ಕನ್ನಡ ನಡುವೆ ಸ್ಟಾರ್ಟ್ಅಪ್ಗಳೆಲ್ಲ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ, ಮತ್ತು ಇಲ್ಲಿ ಬರ್ತಾ ಇಲ್ಲ, ಪುಣೆಗೆ ಹೋಗ್ತಿದೆ. ಎರಡು ನೀವೇ ಹೇಳ್ತೀರಲ್ಲ, ಒಂದು ಕಡೆ ಕನ್ನಡ ಅಂತ ಹೇಳ್ತೀರಿ, ಈ ಕಡೆ ಇನ್ನೊಂದು ಸಲ ಕನ್ನಡ ಸಲಕ್ಕೆ ಹೋಗ್ತೇವೆ ಅಂತ ಹೇಳ್ತೀರಿ. ಅದು ಅಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿಲ್ಲ. ನಾವು ಅದನ್ನು ವಿಶೇಷವಾಗಿ ಪ್ರಿಯಾಂಕರ್ಗೆ ಅವ್ರಿಗೆ ತಿಳ್ಕೊಬೇಕಾಗ್ತದೆ ಎಷ್ಟು ಒಂದು ಇದು ಮಾಡಿದ್ದಾರೆ. ಸ್ಟಾರ್ಟಪ್ನಲ್ಲಿ ವಿ ಆರ್ ದ ಸ್ಟಾರ್ಟಪ್ ಕ್ಯಾಪಿಟಲ್. ಇವತ್ತು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಾಗ ಹೆಂಗೆ ಹೇಳಿದಲ್ಲ 65% ನಾವಿದ್ದೀವಿ, ಹಾಗೆ ಸ್ಟಾರ್ಟಪ್ ಕ್ಯಾಪಿಟಲ್ ನಾವಿದ್ದೀವಿ. ASDMದಲ್ಲಿ ನಾವು ನಂಬರ್ 1 ಇದ್ದೀವಿ. ಮಷಿನ್ ಟೂಲ್ಸ್ ನಾವು ನಂಬರ್ 1 ಇದ್ದೀವಿ. IT ಅಂತೂ ನಾವು ಕ್ಯಾಪಿಟಲ್ ಇದ್ದೀವಿ. ಹೀಗಾಗಿ ಕರ್ನಾಟಕ ರಾಜ್ಯದಿಂದ ಪುಣೆಗೆ ಹೋಗುವಂಥದ್ದು ಪ್ರಮೇಯ ಬರೋದಿಲ್ಲ. ಏನು ಸಣ್ಣ ಪುಟ್ಟ ಅಂಥ ಸಮಸ್ಯೆಗಳಿರ್ತಾವಲ್ಲ, ಬಂದಾಗ ಅದನ್ನು
ಸರಿಯಾಗಿ ಸ್ಪಂದನೆ ಮಾಡುವಂಥದ್ದು, ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋದು. ಈ ಹೇಗೆ ಮೈಸೂರು ಸ್ಯಾಂಡಲ್ ಇತ್ತಲ್ಲ, ತಿಳಿಲಾರ್ದೆ ಮಾತಾಡಿದವರು ನಾನು ಮಾತಾಡಿದ್ರು. ಫಸ್ಟ್ ಡೇ ಮಾತಾಡಿರೋದು, ಅದಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇದೆಲ್ಲ ನಮ್ಮ ಸ್ಟೇಟ್ಮೆಂಟ್ ಎಲ್ಲ ಬಂದು ಎಲ್ಲ ನೋಡಿ ಮೇಲೆ ಅರ್ಥ ಆಯ್ತಿದ್ದು ಪ್ಯೂರ್ಲಿ ಬಿಸ್ನೆಸ್ಸು ಹಿಂಗೆ ಅಂತ. ನನಗೆ ಯಾರ್ಯಾರು ಮಾತಾಡಿದ್ರಲ್ಲ ಅದಾಗ ಒಂದು 3 ಜನ ಹೆಸರು ಹೇಳಕ್ಕೆ ಬಯೋದಿಲ್ಲ, ಬೇಕಾದ್ರೆ ಹೇಳ್ತೀನಿ. ನನಗೆ ಫೋನ್ ಮಾಡಿಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ, ನೀವು ಈಗ ಬೆಳೆಸ್ತಾ ಇದ್ದೀರಾ, ಈಗ ದೊಡ್ಡದು ಮಾಡಿದ್ದೀರಾ, ಬೆಳೆಸ್ತಾ ಇದ್ದೀರಾ, ಒಳ್ಳೇದು ಮಾಡ್ತಾಯಿದ್ದೀರಾ, ಮಾಡಿ ಇರ್ತಾರೆ. ಯಾರ್ಯಾರು ಮಾತಾಡಿದ್ದಾರೆ ಬಿಡಿ. ಕಾಂಗ್ರೆಸ್ಸಲ್ಲೆಲ್ಲ ತಣ್ಣಗಿದೆ ಸರ್ ಈಗ. ಹಾಂ, ಕಾಂಗ್ರೆಸ್ ತುಂಬಾ ತಣ್ಣಗಾಗುತ್ತೆ. ಏನು ತಣ್ಣಗಿದೆ? ಕಾಂಗ್ರೆಸ್ನ ವಾತಾವರಣ ಮಳೆ ಬಂದಿದೆಯಲ್ಲ, ಎಲ್ಲ ಸ್ವಲ್ಪ ತಂಪು ವಾತಾವರಣ ಆಗಿದೆ. 2 ವರ್ಷ ಆದ್ರೂ ಕೂಡ ತಣ್ಣಗಿದೆ ಅಲ್ಲ ಸರ್ ವಾತಾವರಣ. ಮೊನ್ನೆ ನೋಡಿದ್ರೆ ಹಾಸ್ಪಿಟ್ಲಲ್ಲಿ ಎಷ್ಟು ಜೋರಿತ್ತು, ಕಂಡಿದ್ದೀರಾ ಅಷ್ಟು ಜನನ? ಯಾವಾಗಾದ್ರು ಬಿ ಜೆ ಪಿಯವರು ಅಷ್ಟು ಜನ ಇದು ಮಾಡಿ ಕೂಡಿಸಿದಾರಾ, ಬಂದಿದ್ದಾರಾ ಸ್ವಯಂ ಪ್ರೇರಿತವಾಗಿ? 2 ವರ್ಷ ಪುನರ್ರಚನೆ ಆಗುತ್ತೆ. ಅಲ್ಲಲ್ಲ ಕೇಳಿ, ಎಷ್ಟಿತ್ತು ಜನ ಅಲ್ಲಿ ಹಾಸ್ಪಿಟ್ಲಲ್ಲಿ? 5 ಲಕ್ಷ ಜನ ಇತ್ತು. ಬಸ್ಸಸ್ ನನಗೆ ಎಲ್ಲಿ ಬಿಜಾಪುರವರೆಗೆ ನಾವು ಹೋದಾಗ ಬಸ್ಸಸ್ ಎಲ್ಲ ಒಳಗೆ ಬಂದಿಲ್ಲ ನಾವು, ನೋಡಿದಾರಲ್ಲ, ಸತ್ಯ ಅದೇ ಅಲ್ಲೋ. ಮತ್ತೆ ಸಂಪುಟ ಪುನರ್ರಚನೆ ಏನಾದರೂ ಆಗುತ್ತೆ ಸರ್? ಅದು ಹೈಕಮಾಂಡಿಗೆ ಬಿಟ್ಟಿದ್ದು, ಮುಖ್ಯಮಂತ್ರಿಗಳ ವಿವೇಚನೆ ಹೈಕಮಾಂಡು. ನನಗೆ ಕೇಳಿದ್ರೆ ನಾನೇನು ಹೇಳಿ ಅದನ್ನು? ಆಗ್ಬೇಕು ಅಂತೀರೋ ಬೇಡ ಅಂತೀರೋ? ಅದೇನೇ ಇದ್ರೂ ಕೂಡ ನಾವು ಪಕ್ಷ ಕೇಳಿದಾಗ 4 ಗೋಡೆ ಮಧ್ಯೆ ಹೇಳ್ತೀವಿ, ನಿಮ್ಮ ಮುಂದೆ ಯಾಕೆ ಹೇಳ್ಬೇಕು ಅದನ್ನು? ಮುನಿಯಪ್ಪ ಅವರು ಸಲಹೆ ಕೊಟ್ಟಿದ್ದಾರಲ್ಲ, ಒಂದಷ್ಟು ಜನ ಸೀನಿಯರ್ಸ್ಗಳು ತ್ಯಾಗಕ್ಕೆ ರೆಡಿ ಆಗ್ರಿ ಅಂತ. ಆಯ್ತು, ಮುನಿಯಪ್ಪ ಅವ್ರು ತ್ಯಾಗ, ಅಧಿಕಾರ ಕೊಟ್ಟರೆ ಪಕ್ಷ ಸದೃಢ ಆಯ್ತು, ಮುನಿಯಪ್ಪ ಅವರು ತ್ಯಾಗ ಮಾಡಲಿ, ಅಭಿಪ್ರಾಯ ಅವ್ರದ್ದು ವೈಯಕ್ತಿಕ. ಥ್ಯಾಂಕ್ ಯು. ಧನ್ಯವಾದ.